ನೀ ಎಲ್ಲಿ ಕೂದತ್ತೆ? ಇಲ್ಲಿ. ಹಾಂ ನೋಡಿ, ನಾನು ಯುಕ್ತ ಸೇರಿ ಈಗ ಇದಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲಿ ಹೇಳು? ಇಲ್ಲಿ ನಾಗಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಕಾರ್ತಿಕ ಅಂತೆ. ಸೊ ಮಾವನವ್ರು ಬಂದಿದ್ದಾರೆ, ನಾವು ಬೈಕ್ ತೊಗೊಂಡು ಹೋಗ್ತೀವಿ. ನಮ್ಗೆ ಹತ್ರ, ಬಟ್ ನಾವು ಬೈಕ್ ತೊಗೊಂಡು ಹೋಗ್ತಾ ಇದ್ದೀವಿ. ವಾ ಹಾಂ, ಒಂದೇ ಸಾಕಲ್ಲ ಬೈಕಲ್ಲ. ಸೊ ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ಹೇಗಿದೆ ನೋಡ್ಕೊಬರೋಣ. ಎಲ್ಲರೂ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ವಾಣಿಸಿ ಅವ್ರಿಗಿಂತ ಜಾಸ್ತಿ ವ್ಯೂಸ್ ಬರಬೇಕು ನನಗೆ, ಆಯಿತಾ? ನೋಟಿದ್ದಿ ಯಾವ ದೇವಸ್ಥಾನಕ್ಕೆ? ಮಾರಿಕಂಬ ಅಲ್ಲ, ನಾಗಚೌಡೇಶ್ವರಿ. ಹಾಂ, ಕೂತ್ಕ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಚಾನಲ್. ಇವತ್ತಿನ ಲಾಗೆ ನಿಮಗೆಲ್ಲ ಸ್ವಾಗತ. ಹಿಂದಿನ ಲಾಗಲ್ಲಿ ನಮ್ಮ ಶಿರ್ಸಿಯ ಮಾರಿಗುಡಿಯ ಹಳ್ಳಿ ಕಾರ್ತಿಕವನ್ನು ನೋಡಿರ್ತೀರಾ. ಅದೇ ಸೇಮ್ ಡೇ ಕಸ್ತೂರ್ಬಾ ನಗರದ ನಾಗಚೌಡೇಶ್ವರಿ ಟೆಂಪಲಲ್ಲಿ ಕೂಡ ಕಾರ್ತಿಕ ಇತ್ತು. ನಾನು ಅಮ್ಮ ಎಲ್ಲ ಮಾರಿಗುಡಿ ಪೇಟೆ ಕೆಲಸ ಇತ್ತು, ಮೇಲೆ ಮುಗಿಸ್ಕೊಂಡು ಮಾರಿಗುಡಿ ಕಾರ್ತಿಕಕ್ಕೆ ಹೋಗಿದ್ವಿ. ಹಿಂದಿನ ಲಾಗಲ್ಲಿ ನೋಡಿರ್ತೀರಾ. ಅದೇ ಟೈಮ್ಗೆ ದೀಪಕ್ ಅವರು, ಯುಕ್ತ ಮತ್ತು ಅಪ್ಪ ಮನೆಯಲ್ಲೇ ಇದ್ದರು. ಆಮೇಲೆ ಇಲ್ಲಿ ಹತ್ತಿರ ಅಂತ ಇಲ್ಲಿ ನಾಗಚೌಡೇಶ್ವರಿ ಕಟ್ಟೆ ಕಾರ್ತಿಕಕ್ಕೆ ಬಂದಿದ್ದಾರೆ. ಇಲ್ಲೂ ಕೂಡ ತುಂಬಾ ಚೆನ್ನಾಗಾಗತ್ತೆ ಕಾರ್ತಿಕ. ಬನ್ನಿ ನೋಡ್ಕೊಂಡು ಬರೋಣ. ಎಲ್ಲೋಗಿದ್ದೆ? ನೋಡಿದ್ರಲ್ವಾ, ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದ್ರು. ಎಲ್ಲ ಕಡೆ ದೀಪನೆಲ್ಲ ಹಚ್ಚಿ ತುಂಬಾ ಚೆನ್ನಾಗಿ ಆಚರಣೆ ಮಾಡಿದ್ದಾರೆ. ಜೊತೆಗೆ ನೆಕ್ಸ್ಟ್ ಡೇ ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವಾಗ ಬಾಳೆಕಾಯಿ ನೀರು ಸಾರು ಮಾಡ್ತಾ ಇದ್ದೀನಿ. ಈ ಥರ ಚಳಿಗಂತೂ ಸಖತ್ತಾಗಿರುತ್ತೆ. ಈ ರೆಸಿಪಿನ ಆಲ್ರೆಡಿ ಶೇರ್ ಮಾಡಿದ್ದೀನಿ, ಬೇಕು ಅಂದರೆ ಕಾಮೆಂಟ್ ಮಾಡಿ, ಮತ್ತೊಮ್ಮೆ ಶೇರ್ ಮಾಡ್ತೀನಿ. ಇವಾಗ ನೋಡಿ, ಹುಳಿಗೆ ಲಿಂಬು ರಸ ಹಾಕ್ರೆ ಬೆಸ್ಟ್ ಆಗುತ್ತೆ. ಅನ್ನ ಕೂಡ ಆಗಿದೆ, ಯುಕ್ತಳಿಗೆ ಬಡಿಸಿದ್ದೀನಿ. ಇವಾಗ ಊಟ ಮಾಡಬೇಕು. ಇಲ್ಲಿ ಪರ್ಗೆಕಾಯಿ ಇದ್ದು ತಗೋ ಯುಕ್ತ ಬೇಕಾರೆ. ಈವ್ನಿಂಗಿಂದ ಮತ್ತೆ ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ವಾಕಿಂಗ್ ಬಂದಿದ್ವಿ. ಅಲ್ಲಿ ಪರ್ಗೆಕಾಯಿ ಅಂದರೆ ಕಪ್ಪು ಮುಳ್ಳೆಹಣ್ಣು ಅಂತ ಹೇಳ್ತೀವಲ್ಲ, ಕರಿ ಮುಳ್ಳೆಹಣ್ಣು ಅಂತ ಹೇಳ್ತೀವಲ್ಲ, ಅದು ಸಿಕ್ಕಿತ್ತು. ಅದನ್ನು ಕೊಯ್ತಾ ಇದ್ವಿ. ಇವಾಗ ಸೀಸನ್ ಸ್ಟಾರ್ಟ್ ಅಂತ ಅನಿಸುತ್ತೆ ಅದರದ್ದು. ಅಪ್ಪ ಅಮ್ಮ ಕೂಡ ವಾಕಿಂಗ್ ಬಂದಿದ್ರು. ಯುಕ್ತ ಅವ್ರ ಜೊತೆ ಆಟ ಆಡ್ತಾ ಹಾಗೆ ವಾಕಿಂಗ್ ಮಾಡ್ತಾ ಇದ್ದಾಳೆ. ಇದು ತಿಂಬುದು ಮಗ ಪರ್ಗೆಕಾಯಿ ಮಾಡಿ ಪರ್ಗೆ. ಹಾಗೆ ನೆಕ್ಸ್ಟ್ ಡೇ ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸಂಜೆ ಟೈಮಲ್ಲಿ ಕಬ್ಬಿನಲ್ಲಿ ಕುಡಿಬೇಕು ಅಂತ ಅನಿಸ್ತು. ಸೊ ಇವಾಗ ಕಬ್ಬಿನಲ್ಲಿ ಚೆನ್ನಾಗಿ ಸಿಗುತ್ತೆ ಅಂತ ನೋಡಿದ್ವಿ. ಕದಂಬದ ಎದುರುಗಡೆ ಸ್ವೀಟ್ ಆಗಿರೋ ಕಬ್ಬಿನಲ್ಲಿ ಸಿಕ್ತು. ಆಮೇಲೆ ಮಸಾಲ ಮಂಡಕ್ಕಿ ನಮ್ಮ ಸಿರ್ಸಿಯ ಪೋಸ್ಟ್ ಆಫೀಸ್ ಹತ್ರ ಒಬ್ಬರು ಅಜ್ಜಿ ಮಾಡ್ತಾರೆ, ದಶರಥ ಬ್ಯಾಂಗಲ್ಸ್ ಎದುರುಗಡೆ. ಅಲ್ಲಿ ತೊಗೊಂಡು ಬಂದ್ವಿ. ಮಸ್ತಾಗಿರೋ ಕಾಂಬಿನೇಷನು, ಕಬ್ಬಿನಲ್ಲೂ ಮಸಾಲ ಮಂಡಕ್ಕಿ ಆಮೇಲೆ ಚಿಪ್ಸು ಎಲ್ಲ ಚೆನ್ನಾಗಿರುತ್ತೆ. ಸೊ ನಾವು ಆಲೆ ಮನೆ ಸ್ಟಾರ್ಟ್ ಆಗೋದ್ರೊಳಗೆ ನೋಡಿ, ಮನೇಲೆ ಆಲೆ ಮನೆ ಮಾಡಿಬಿಟ್ವಿ. ಪೆಪ್ಸಿ ತಿಂಬವೇರು. ಇವತ್ತಿನ ದಿನ ಯುಕ್ತಾಳ ಆ್ಯನ್ಯುವಲ್ ಡೇ ಸ್ಕೂಲ್ ಫಂಕ್ಷನ್ ಇತ್ತು. ಅಲ್ಲಿ ಹೋಗ್ತಾ ಇದ್ವಿ ಸಿಳೂರಿಗೆ. ರೋಡಂತೂ ನೋಡಿ ಸಖತ್ತಾಗಿದೆ, ಎಲ್ಲ ಬದಿ ಕಲರ್ಫುಲ್ ಆಗಿದೆ. ಇವರೆಲ್ಲ ಯುಕ್ತಾಳ ಕ್ಲಾಸ್ಮೇಟ್ಸು, ಎಲ್ಲ LKG ಮಕ್ಕಳು. ನೋಡಿ, ಫೋಟೋ ಸೆಷನ್ನು, ವಿಡಿಯೋದೆಲ್ಲ ಮಾಡ್ಕೋತಾ ಇದ್ವಿ. ಎಲ್ಲರೂ ರೆಡಿಯಾಗಿದ್ದಾರೆ ಪ್ರೋಗ್ರಾಮ್ ಕೊಡೋಕ್ಕೆ. ಅವ್ರದ್ದೊಂದು ಡ್ಯಾನ್ಸ್ ಇತ್ತು, ಗ್ರೂಪ್ ಡ್ಯಾನ್ಸು.
LKG ಮಕ್ಕಳಲ್ವಾ, ಸೊ ಮುಂಚೆನೇ ಪ್ರೋಗ್ರಾಮ್ ಇತ್ತು, ಅಂದರೆ ಸಂಜೆವರೆಗೆ ಕಂಟಿನ್ಯೂ ಆಗುತ್ತೆ ಪ್ರೋಗ್ರಾಮು. ಇವ್ರದ್ದು ಬೇಗನೆ ಇರೋದ್ರಿಂದ ಎಲ್ಲರೂ ಬೇಗನೆ ರೆಡಿ ಹಾಕ್ಕೊಂಡು ಸ್ಟೇಜ್ ಪ್ರೋಗ್ರಾಮ್ ಕೊಡೋಕ್ಕೆ ರೆಡಿ ಆಗಿದ್ರು ಆಲ್ರೆಡಿ. ಇಲ್ಲಿ ನೋಡಿ, ಇಲ್ಲಿ ಹಾಯ್ ಮಾಡಿ ಎಲ್ಲರೂ, ಹಾಯ್ ಹೇಳಿ, ಹಾಯ್. ಹಾಯ್ ಮಾಡ್ರು, ಹಾಯ್ ಹಾಯ್ ಮಾಡಿ, ಹಾಯ್ ಹಾಯ್. ಎಲ್ಲರೂ ತುಂಬ ಚೆನ್ನಾಗಿ ಕಾಣ್ತಾ ಇದ್ರು, ಹಾಗೆ ಡ್ಯಾನ್ಸ್ ಕೂಡ ಚೆನ್ನಾಗಿ ಮಾಡಿದರು. ಡ್ಯಾನ್ಸ್ ವಿಡಿಯೋನ ಆಲ್ರೆಡಿ ರೀಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ರೀಲು ಶಾರ್ಟ್ಸಲ್ಲಿ ನೋಡ್ಬೋದು ನೀವು. ಹಾಗೆ ಸ್ಟೇಜ್ ಕಡೆ ಒಂದು ರೌಂಡ್ ನೋಡ್ಕೊಂಡು ಬರೋಣ. ಇವತ್ತಿನ ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟೇ ಇವತ್ತಿನ ಲಾಗು. ನಿಮಗೆಲ್ಲ ಇವತ್ತಿನ ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ ಮತ್ತು ಇನ್ಸ್ಟಾದಲ್ಲೂ ಕೂಡ ಫಾಲೋ ಮಾಡಿ. ಹಾಗೆ ಸಿಕ್ಕಿ ಮಾತಾಡ್ಸಿದ್ರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಕಾರ್ಯಕ್ರಮವನ್ನು ಸ್ವಲ್ಪ ರೆಕಾರ್ಡ್ ಮಾಡಿದ್ದೀನಿ, ನೋಡ್ಕೊಂಡು ಬನ್ನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.